ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇತು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಯುಗಾದಿ ಹಬ್ಬ ಆಗಿದ್ದು ಬೆಳಗ್ಗೆ ಹೊಸ್ತೊಡ್ಕಿನ ದಿನ. ಟೈಮ್ ಬಂದು ಒಂದು 8 ಗಂಟೆ ಆಗಿತ್ತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದೋಗಿ ಅದೇ ಚೀಟಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ, ಯುಗಾದಿ ಹಬ್ಬದ್ದು ಚೀಟಿ. ಅದರಲ್ಲಿ ಮಟನ್ ಕೊಟ್ಟಿದ್ದರು, 1.5 kg ಅಷ್ಟು ಮಟನ್ ಕೊಟ್ಟಿದ್ದರು, 1.5 kg ಅಷ್ಟು ಚಿಕನ್ ಕೊಟ್ಟಿದ್ದರು. ಹಾಗೆ ಒಂದು ಸ್ಟೀಲ್ ಬಕೆಟ್ ಕೊಟ್ಟಿದ್ದಾರೆ. ಇದು ನೋಡಿ, ಇವಾಗ ಆಚೆ 2 ಬಕೆಟು ಮತ್ತು ಚಿಕನ್ ಮಟನ್ ಎಲ್ಲ ಇದೆ. ಅದು ಇಬ್ಬರು ತಂಗಿಯರ್ದು, ನಂದು ನಾನು ಒಳಗಡೆ ತೊಗೊಂಡೋಗಿ ಇಟ್ಟಿದ್ದೀನಿ. ನೋಡಿ, ಇದು ಮಟನ್ 1.5 kg. ಮಟನ್ನು ಚಿಕನು ಗೊತ್ತಾಗ್ತಿಲ್ಲ ನನಗೆ, ಮಟನ್ ಅನಿಸುತ್ತೆ. ಇದು ಚಿಕನ್ನು 1.5 kg ಎಷ್ಟು ಕೊಟ್ಟಿದ್ದಾರೆ. ಹಾಗೆ ಒಂದು ಬಕೆಟು 1.5 kg ಸ್ಟೀಲ್, ಅದು ಇಷ್ಟು ಕೊಟ್ಟಿದ್ದಾರೆ. ನೋಡಿ, ಇವಾಗ ನಾನು ಒಳಗಡೆ ತೊಗೊಂಬಂದು ನಾನು ಆಲ್ರೆಡಿ ನೀರಲ್ಲಿ ನೆನೆಹಾಕಿದ್ದೀನಿ. ಮತ್ತು ಚಿಕನ್ನ ತೊಳೆದುಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ ಆಲ್ರೆಡಿ ಇವಾಗ ನಾನು. ಯಾಕಂದರೆ ಇವತ್ತು ಮಂಗಳವಾರ ಆದ್ದರಿಂದ ನಾನೇನು ತಿನ್ನೋದಿಲ್ಲ. ನನ್ನ ಮಗನಿಗೆ ಹಾಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಮಾಡ್ಕೊಡೋಣ ಅಂತ ಮಟನ್ ಇವಾಗೆಲ್ಲನೂ ತೊಳೆದು ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಟಿಫನ್ ಮಾಡ್ಕೊಬೇಕು. ಆಮೇಲೆ ಎಲ್ಲನೂ ಇದು ಸಣ್ಣಕ್ಕೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ. ಅಲ್ಲಿಂದ ಬಂದು ಟೈಮಾಗಿ ಹೋಗ್ಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಆಫೀಸಿಗೆ ಬೇರೆ ಟೈಮ್ ಆಗಿತ್ತು. ಸೊ ಅದಕ್ಕೇ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ಆಗೋದು ಉಪ್ಪಿಟ್ಟು ಒಂದೇ ಅಲ್ವಾ, ಸೊ ಅದಕ್ಕೆ ಅದನ್ನೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಎಲ್ಲನೂ ತೆಗೆದಿಟ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಚ್ಬಿಟ್ಟು ನಾನು ಬೆಳಗ್ಗೆ ಹೋಗೋವಾಗ ಕಸ ಒಂದೇ ಗುಡಿಸಿದ್ದು, ಟೈಮ್ ಆಗೋಗಿತ್ತು. ಅಲ್ಲಿ ಹೋಗ್ಬಿಟ್ಟು ಬಂದು ಎಲ್ಲ ಒರೆಸ್ಕೊಂಡು ಬಾಗ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಮ್ಮ ಮನೆಯವ್ರು ಪೂಜೆ ಮಾಡ್ತಾರಲ್ಲ, ಸೊ ಅದಕ್ಕೇ ಎಲ್ಲನೂ ಮಾಡಿಬಿಟ್ಟು ಕೊಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗಿತ್ತು. ಆಗಲೇ 9 ಗಂಟೆ 9:15 ಆಗೋಗಿತ್ತು. ನಮ್ಮ ಮನೆಯವ್ರು 9:15 ಅಷ್ಟರಲ್ಲೆಲ್ಲ ಮನೆ ಬಿಡಬೇಕಲ್ಲ, ಸೊ ಅದಕ್ಕೇ ಅಷ್ಟರಲ್ಲಿ ಬೇಗ ಆಗೋ ತಿಂಡಿ ಯಾವುದು ಅಂತ, ಇವು ಉಪ್ಪಿಟ್ಟು ಒಂದೇ ಅಲ್ವಾ, ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಒಂದು 9:15 ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಅರ್ಜೆಂಟಲ್ಲಿ ಏನು ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಅದರಲ್ಲಿ ನನ್ನ ತಂಗಿ ಅವ್ರ ಯಜಮಾನ್ರೂ ಬಂದಿದ್ದರು ತೊಗೊಂಡೋಗೋದಕ್ಕೆ. ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಬರೋಷ್ಟರಲ್ಲಿ ಅಲ್ಲಿ ಸ್ವಲ್ಪ ಟೈಮ್ ಇದಾಯಿತು. ಮತ್ತು ಇನ್ನೊಬ್ಬರು ತಂಗಿ ಬಂದಿದ್ಲು, ಅವಳು ತೊಗೊಂಡೋಗೋಕ್ಕೆ. ಅಷ್ಟರಲ್ಲಿ ಅವಳು ಬಂದಾಗ ಉಪ್ಪಿಟ್ಟೆಲ್ಲ ಆಲ್ರೆಡಿ ರೆಡಿಯಾಗಿತ್ತು. ಇನ್ನೂ ಸ್ವಲ್ಪ ಒಂಚೂರು ಲಾಸ್ಟಲ್ಲಿ ಬೇಯ್ತಾಯಿತ್ತು ಅಷ್ಟೇ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ರವೆ ಉಪ್ಪಿಟ್ಟು ಮಾಡೋಣ ಅಂತ. ಮೀಡಿಯಮ್ ರವೆ ಹಾಕ್ಕೊತಾ ಇದ್ದೀನಿ. ನಾನು ಬನ್ಸಿ ರವೆ ಹಾಕಿ ಮಾಡುವಂತ ಕೇಳಿದೆ ನನ್ನ ಮಗ. ಅದೇನು ಅಷ್ಟೊಂದು ನಂಗೆ ಏನು ಇಷ್ಟ ಆಗೋಲ್ಲ, ಒಂದೊಂದು ಸಲ ಇಷ್ಟ ಆಗುತ್ತೆ ಅಷ್ಟೇ. ಅದಕ್ಕೆ ಈ ಮೀಡಿಯಮ್ ರವೆನ ಹಾಕ್ಕೊಂಡು ಮಾಡ್ಕೊತೀನಿ ಅಂತ ಅವ್ನಿಗೆ ಹೇಳಿದೆ. ರವೆ ಏನೂ ಹುರ್ಕೊಂಡಿರಲಿಲ್ಲ. ಸದ್ಯಕ್ಕೆ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡೆ. ಹಾಗೆ ಇದು ತರಕಾರಿಗಳೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲನೂ, ಮತ್ತು ಇನ್ನೊಂದು ಆಲೂಗಡ್ಡೆ, ಇಷ್ಟನ್ನು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಫಸ್ಟ್ ಒಗ್ಗರಣೆ ಹಾಕ್ಕೊಂಬಿಟ್ಟು ನೀರು ಕಾಯಕ್ಕೆ ಇಟ್ಕೊಂಬಿಡೋಣ. ಆಮೇಲೆ ಆ ಕಡೆ ರವೆ ಹುರ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಈ ಕಡೆ ಇದು ಮಾಡ್ಕೊತಾ ಇದ್ದೀನಿ. ಪ್ಯಾನ್ಗೆಲ್ಲ ಬಿಸಿ ಇಟ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿ, ಆಯಿಲೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಕಾಜು ಅಷ್ಟನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು, ಆಮೇಲೆ ಇವಾಗ ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಗ ಆಗಬೇಕಲ್ಲ, ಟೈಮ್ ಆಗೋಗಿದೆ. ಅದರಲ್ಲಿ ಅರ್ಜೆಂಟಾಗಿ ಮಾಡಬೇಕು. ನೋಡಿ, ಇವಾಗ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇ ತರಕಾರಿ ಹಚ್ಚಿಟ್ಕೊಂಡಿದ್ದಲ್ಲ, ಅದು ಹಾಕ್ಕೊತಾ ಇದ್ದೀನಿ. ಅಲ್ಲಿಂದ ಬಂದು ಅಷ್ಟು ಬೇಗ ಇಷ್ಟು ಕೆಲಸ ಮಾಡೋದಕ್ಕೆ ಅಂದರೆ ಟೈಮ್ ಆಗೋಗಿದ್ದರಿಂದ ಸ್ವಲ್ಪ ಒಂಥರ ಟೆನ್ಷನ್ ಆದಂಗೆ ಆಗ್ತಿತ್ತು ಅಷ್ಟೇ. ಟೈಮ್ ಇದ್ದರೆ ಏನು ಅಷ್ಟೇನು ಅನಿಸಲ್ಲ. 9:15 9:30 ಒಳಗಡೆ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಹಚ್ಚಿಟ್ಕೊಂಡು ಮಾಡಬೇಕಲ್ಲ, ಸ್ವಲ್ಪ ಕಷ್ಟ ಆಯಿತು. ಇವಾಗ ನೋಡಿ, ಇದನ್ನು ನೀರೆಲ್ಲ ಹಾಕ್ಬಿಟ್ಟು ಇದೆಲ್ಲನೂ ತರಕಾರಿ ಎಲ್ಲ ಬೇಯಿಸಾಯಿತು. ನೀರು ಹಾಕ್ಕೊಂಡು ಸ್ವಲ್ಪ ಹಂಗೆ ಇವಾಗ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಈ ಕಡೆ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಆ ಕಡೆ ಇನ್ನೊಂದು ಕಡೆ ನಾನು ಸ್ವಲ್ಪ ರವೆಯನ್ನು ಹುರ್ಕೊಳ್ಳೋಣ ಅಂತ. ಆಮೇಲೆ ಇವಾಗ ಈ ಕಡೆ ಕುದೀತಾ ಇರುತ್ತೆ, ಆ ಕಡೆ ರವೆನೂ ಆಗಿರುತ್ತಲ್ಲ, ಬೇಗ ಉಪ್ಪಿಟ್ಟು ಆಗೋಗುತ್ತೆ. ಇವಾಗ ನೋಡಿ, ಇದ್ದಿದ್ದು ಎಣ್ಣೆಗೆ ನೆನ್ನೆ ಬೋಂಡ ಕರೆದಿದ್ನಲ್ಲ, ಅದೇ ಎಣ್ಣೆ ಇತ್ತು. ಅದಕ್ಕೇ ಇವಾಗ ನಾನು ರವೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆಲ್ಲೇ ರವೆ ಹುರಿದ್ರೆ ಒಂಥರ ಸಾಫ್ಟಾಗಿ ಹೋಟ್ಲಲ್ಲಿ ಬರ್ತಲ್ಲ ಸೇಮು ಹಂಗೆ ಉಪ್ಪಿಟ್ಟು ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ಲ ಹಂಗೆ ಬರುತ್ತೆ. ನಾನು ಒಂದು ಲೋಟ ಅಷ್ಟೇ ರವೆ ಹಾಕಿರೋದು. ಇದಕ್ಕೆ ನಾನು 4ರಿಂದ 5 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಒಂಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಂಗೆ ಈ ಥರದ ರವೆಯಲ್ಲಿ ಇಷ್ಟ ಉಪ್ಪಿಟ್ಟು ಮಾಡೋದು. ಸೇಮ್ ನಾವು ಹೋಟ್ಲಲ್ಲಿ ಹೆಂಗೆ ಮಾಡಿಕೊಡ್ತಾರೋ ಹಂಗೆ ಇರುತ್ತೆ ಟೇಸ್ಟ್ ಅಂತೂ. ಇವಾಗ ನೋಡಿ, ಆ ಕಡೆ ಎಲ್ಲ ರವೆ ಎಲ್ಲ ಹುರಿದಾಯಿತು. ಈ ಕಡೆ ಇನ್ನೊಂದು ಕಡೆ ಕುದೀತಾ ಇದೆ ಆಲ್ರೆಡಿ. ಇವಾಗ ರವೆ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಅರ್ಜೆಂಟಾಗಿ ಮಾಡಿರೋ ಉಪ್ಪಿಟ್ಟಿದು. ಸ್ವಲ್ಪ ಕೆಲಸ ಅಂದರೆ ನಾನು ಅಲ್ಲೋಗಿರಲಿಲ್ಲ ಅಂದರೆ ಏನು ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಅಲ್ಲೋಗ್ಬಿಟ್ಟು ಬಂದು
ಎಲ್ಲ ಕೆಲಸ ಮಾಡೋದಿತ್ತಲ್ಲ, ಅದಕ್ಕೆ ಅಷ್ಟು ಸ್ವಲ್ಪ ರಿಸ್ಕ್ ಅನಿಸ್ತು ಅಷ್ಟೇ. ನೋಡಿ ಇವಾಗೆಲ್ಲನೂ ಇವಾಗ ತಿರುಗಿಸ್ತಾ ಇದ್ದೀನಿ. ಮುಚ್ಚಿಟ್ಬಿಡ್ತೀನಿ, ಒಂದು 2-3 ನಿಮಿಷ ಬೆಂದ್ಕೊಳ್ಳುತ್ತೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮುಗಿಯೋತವ್ರು ಎಲ್ಲ ಡ್ರೆಸ್ಸೆಲ್ಲ ಹಾಕ್ಕೊಂಬರೋ ಅಷ್ಟರಲ್ಲಿ ಬೆಂದ್ಕೊಳ್ಳುತ್ತೆ. ಅಷ್ಟರಲ್ಲಿ ನನ್ನ ತಂಗಿ ಬಂದಿದ್ಲು, ಇನ್ನೊಬ್ಳು ತಂಗಿ ಮತ್ತು ತಂಗಿ ಮಗ. ಅವ್ರಿಗೂ ಕೊಡಬೇಕಿತ್ತು ಅದನ್ನು, ಅವ್ರಿಗೂ ಕೊಟ್ಟೆ. ಅವ್ರು ಕೊಟ್ಟು ಹೋದ್ರು ಅವರು. ಇವಾಗ ನೋಡಿ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಒಂದು 2-3 ನಿಮಿಷ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆ ನೀರೆಲ್ಲ ಸ್ವಲ್ಪ ಇದಾಗುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಕಡೆ ಅಲ್ಲಿ ನೆನೆ ಇಟ್ಟಿದ್ನಲ್ಲ, ಇದೆಲ್ಲ ನಮ್ಮ ಮನೆಯವ್ರಿಗೆಲ್ಲ ಟಿಫನ್ ಹಾಕ್ಕೊಂಡು ಕೊಟ್ಟಾಯಿತು. ಅವ್ರು ತಿಂದೋದ್ರು, ನಾನು ತಿಂದ್ಬಿಟ್ಟು ನನ್ನ ಮಗನೂ ತಿಂದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಇವಾಗ ನೀರಲ್ಲೇ ನೆನೆ ಹಾಕಿದ್ದೆ ನಾನು. ಏನು ಈಚೆ ಇಟ್ಟಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ಕೊತಾ ಇರುತ್ತೆ ಅಂದ್ಬಿಟ್ಟು. ಆಮೇಲೆ ಈ ಕಡೆ ಇವಾಗ ದೊಡ್ಡ ಪೀಸ್ ಇತ್ತಲ್ಲ, ಅದಕ್ಕೆ ಅವನ್ನೆಲ್ಲನೂ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ದಪ್ಪ ಪೀಸ್ ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ, ಏನಿಲ್ಲ. ಅದಕ್ಕೇ ಸಣ್ಣಕ್ಕೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಅಂದರೆ ಇವರೇ ಕಟ್ ಮಾಡಿರ್ತಾರಲ್ಲ, ಅಲ್ಲೊಂದು ಇಲ್ಲೊಂದು ಕೂದಲುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊತಾ ಇದ್ದೀನಿ. ಒಂದು 5ರಿಂದ ಇದೊಂದು 1/4 ಗಂಟೆ 20 ನಿಮಿಷ ಅಂತೂ ಬೇಕು. ಯಾಕಂದರೆ ಎಲ್ಲ ನೀಟಾಗಿ ಒಂದೊಂದೇ ನೋಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಅದಕ್ಕೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಮತ್ತೆ ತೊಳೆದ್ಬಿಟ್ಟು ಈ ಕಡೆ ಇನ್ನೊಂದು ಸಲ ಇದು ಕುಕ್ಕರ್ ಇಟ್ಬಿಟ್ಟು ಅದನ್ನು ಎಣ್ಣೆ ಹಾಕ್ಬಿಟ್ಟು ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಇದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಟನ್ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಮಟನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು 25 ನಿಮಿಷ 30 ನಿಮಿಷದ ತನಕನೇ ಅದ್ರ ನೀರೆಲ್ಲ ಹಿಂಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರೆಲ್ಲ ಹಿಂಗಿದ್ಮೇಲೆ ನೀರು ಹಾಕಿ ಇದು ಕೂಗಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಮಸಾಲೆ ಹಾಕ್ಕೊತೀನಿ. ನೋಡಿ ಇವಾಗ ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೆ ಅಂದರೆ ನೀರೆಲ್ಲ ಹೋಗ್ಬೇಕು, ಹಿಂಗಬೇಕು. ಹಂಗೆಲ್ಲ ಹಿಂಗಾದ್ಮೇಲೆ ಇವಾಗ ನೋಡಿ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಬಿಡ್ತೀನಿ. ಒಂದು 6ರಿಂದ 7 ವಿಸಿಲ್ ತೊಗೊಂಡ್ಬಿಡ್ತೀನಿ. ಆಮೇಲೆ ಮಾಮೂಲಿ ಮಸಾಲೆ ರುಬ್ಬಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ಸಾಂಬಾರಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಮಾಡೋ ಥರ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಟನ್ ಸಾಂಬಾರು ಮಾಡ್ತಾರೆ. ಇದು ನಮ್ಮ ಮನೇಲಿ ಮಾಡೋ ರೀತಿ. ನಾನು ಒಂದ್ಸಲ ಅಲ್ಲೇ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಹೊಸ್ದಾಡಕ್ಕಿತ್ತಲ್ಲ, ಅದರಿಂದ ಇನ್ನೊಂದು ಸಲ ವೀಡಿಯೋಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇನ್ನೊಂದು ಕಡೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ವಿಸಿಲ್ ತೊಗೋಬೇಕು. ನಾನು ಒಂದು 6ರಿಂದ 7 ವಿಸಿಲ್ ಅಂತೂ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಇನ್ನೊಂದು 2 ವಿಸಿಲ್ ಇಲ್ಲಾಂದರೆ ಬೆಂದಿದ್ರೆ ಒಂದು 2 ವಿಸಿಲ್ ತೊಗೋತೀನಿ. ಬೇಯಲಿಲ್ಲ ಅಂದರೆ ಒಂದು 5-6 ವಿಸಿಲ್ ತೊಗೋತೀನಿ ಆಮೇಲೆ ನಾನು. ಇವಾಗ ನೋಡಿ ಇನ್ನೊಂದು ಕಡೆ ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಹಾಕಿ ಆಮೇಲೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇದು ಮಟನ್ ಸಾರಿಗೆ ಇನ್ನೊಂದು ಸಲ ನಾನು ಮಸಾಲೆ ಹಾಕ್ಬಿಟ್ಟು ಕೂಗ್ಸೋದ್ರಿಂದ ಮಸಾಲೆ ವಾಸನೆ ಬರೋದಿಲ್ಲ, ಚೆನ್ನಾಗಿರುತ್ತೆ. ಸಾಂಬಾರಂತೂ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಎಲ್ಲ ಹುರ್ಕೊಂಡು ಆದಮೇಲೆ ಕಾಯಿ ಮತ್ತು ಗಸಗಸೆ, ಕಡಲೆ ಈ 3 ಹಾಕ್ಕೊತಾ ಇದ್ದೀನಿ. ಈ 3 ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಕಾಯಿ ಫ್ರೀಝರ್ಲಿ ಇಟ್ಟಿದ್ನಲ್ಲ, ಅದಕ್ಕೇ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತೀನಿ. ಅದನ್ನು 1 ನಿಮಿಷ, ಜಾಸ್ತಿ ಏನು ಉರಿತಾ ಇಲ್ಲ, ತುಂಬ ಉರಿಯೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಒಂದು 5-6 ವಿಸಿಲ್ ತೊಗೋಬೇಕಲ್ಲ, ಅದರಲ್ಲೇ ಮಸಾಲೆ ಎಲ್ಲನೂ ಇದಾಗಿರುತ್ತೆ, ಫ್ರೈ ಆಗಿ ಚೆನ್ನಾಗಿ ಇದಾಗುತ್ತೆ. ಅದಕ್ಕೇ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಜಾರಿಗೆ ರುಬ್ಬೋದಕ್ಕೆ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿ ಇವಾಗ ನಾನು ಬೇಯೋಕ್ಕೂ ಅಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ನೋಡಿ ಒಂದು ಸ್ಪೂನಷ್ಟು ಹತ್ತಿರ 1 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಒಂದು 4ರಿಂದ 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಚಿಕ್ಕ ಸ್ಪೂನ್ ಇದು ನೋಡಿ, 2 ಸ್ಪೂನ್, ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊತೀನಿ. ಚೆನ್ನಾಗಿರುತ್ತೆ ಸಾಂಬಾರಂತೂ, ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮಟನ್ ಸಾರು. ನಮ್ಮ ಮನೇಲಿ ಮಾಡೋ ರೀತಿ ಇದು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಫಸ್ಟ್ ಎಲ್ಲನೂ ಒಂಥರ ಹಸಿ ಮಸಾಲೆ ಎಲ್ಲ ರುಬ್ಕೊಂಡು ಹಾಕ್ಬಿಟ್ಟು ಕೂಗಿಸೋರು ಇರ್ತಾರೆ. ನಾನು ಆ ಥರ ಏನು ಮಾಡೋಕ್ಕೆ ಹೋಗ್ತಿಲ್ಲ. ನಾವು ಮನೇಲಿ ಈ ಥರ ಮಾಡ್ತೀವಿ. ಫಸ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದು ಹಾಕ್ಕೊತೀನಿ. ನಾನು ಒಟ್ಟಿಗೆ ಎಲ್ಲನೂ ಮಸಾಲ ರುಬ್ಕೊಂಡಿದ್ದೀನಿ. ಇಲ್ಲ ಕಾಯಿ ಗಸಗಸೆ ಅದನ್ನು ಸಪ್ರೇಟಾಗಿ ರುಬ್ಕೊಂಡು ಹಾಕೋರು ಇರ್ತಾರೆ. ಅದು ಒಂಥರ ಸೇಮ್ ಎಲ್ಲನೂ ಒಂದೇ ಥರನೇ ನಾನೆಲ್ಲ ಒಟ್ಟಿಗೆ ರುಬ್ಕೊತಾ ಇದ್ದೀನಿ ಅಷ್ಟೇ.
ನೋಡಿ ಇವಾಗೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇವಾಗ ಒಂದು 5ರಿಂದ 6 ವಿಷಲ್ ತೊಗೋತೀನಿ. ಯಾಕಂದರೆ ಇವಾಗಲೇ ನಾನು ಬೇಯಿಸೋಕ್ಕೆ ಒಂದು 6ರಿಂದ 7 ವಿಷಲ್ ತೊಗೊಂಡಿದ್ದೀನಿ. ಮತ್ತಿನ್ನೊಂದು 5ರಿಂದ 6 ವಿಷಲ್ ತೊಗೋತೀನಿ. ಅಲ್ಲಿಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಸಾಂಬಾರಂತೂ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ. ನಾನೇನು ಇವತ್ತು ಮಂಗಳವಾರ ಸೊ ನಾನು ತಿನ್ನೋಂಗಿಲ್ಲ. ನಮ್ಮ ಮನೆಯವರು ನನ್ನ ಮಗನಿಗೋಸ್ಕರ ಅಷ್ಟೇ ಮಾಡ್ತಾಯಿರೋದು. ಹಾಗೆ ನಮ್ಮ ಅಮ್ಮನೂ ಸ್ವಲ್ಪ ಅವ್ರ ಆಫೀಸಲ್ಲಿ ಒಬ್ರಿಗೆ ಯಾರಿಗೋ ಕೊಡಬೇಕಾಗಿತ್ತು, ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಸಾಂಬಾರು ಆ ಕಡೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವೆಲ್ಲನೂ ತೋರ್ಸೋಕ್ಕೆ ನಾನು, ಅದಕ್ಕೇ ಅದೆಲ್ಲ ಬೇಗ ಮಾಡಿ ಇಟ್ಟಿದ್ದೀನಿ. ನಮ್ಮಮ್ಮ ಒಂದು ಮುದ್ದೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊತಾ ಇದ್ದಾರೆ. ಈ ಕಡೆ ನಾನು ಸೌತೆಕಾಯಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಸೌತೆಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಚ್ಚಿಟ್ಕೊಂಡು ಒಂದು ನಿಂಬೆಹಣ್ಣು ಇಷ್ಟು ಕಟ್ ಮಾಡಿ ಇಟ್ಕೊತೀನಿ. ಅಷ್ಟರಲ್ಲಿ ಅವ್ರ ಊಟಕ್ಕೆ ಎಲ್ಲನೂ ತೊಗೊಂಡೋಗೋಕೆ ಸರಿ ಹೋಗುತ್ತೆ. ಇವಾಗ ನೋಡಿ ಇವಾಗ ಸೌತೆಕಾಯಿ ಎಲ್ಲ ಹಚ್ಕೊತಾ ಇದ್ದೀನಿ. ಅವ್ರಿಗೆ ಜಸ್ಟ್ ಒಂದು ಮುದ್ದೆ ಮಾಡಿಕೊಂಡು ಅನ್ನ ಒಂದು ಸ್ವಲ್ಪ ಸಾಂಬಾರು ತೊಗೊಂಡೋಗ್ತಾ ಇದ್ದಾರೆ, ಮೊಟ್ಟೆಯಲ್ಲಿ ಬೇಯಿಸ್ಕೊಂಡು. ಮತ್ತು ಸೌತೆಕಾಯಿ ಇದು. ಇನ್ನು ಚಿಕನ್ ಏನು ನಾನು ಇವತ್ತು ಮಾಡೋಕ್ಕೆ ಹೋಗೋದಿಲ್ಲ, ನಾಳೆ ಮಾಡ್ತೀನಿ. ನಾಳೆ ಬುಧವಾರ, ನಾನು ಬುಧವಾರ ತಿಂತೀನಲ್ವ, ಅದಕ್ಕೇ ನಾಳೆ ಮಾಡ್ಕೊಳ್ಳೋಣ ಅಂತ. ಇವತ್ತು ಸದ್ಯಕ್ಕೆ ಇವ್ರಿಗೆ ಇದು ಇಷ್ಟು ಮಾಡಿಕ್ತಾಯಿದ್ದೀನಿ. ನಾಳೆ ಬಿರಿಯಾನಿ ಅದು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇವಾಗ ನೋಡಿ ಸೌತೆಕಾಯಿ ಎಲ್ಲನೂ ಹಚ್ಚಿಟ್ಕೊಂಡೆ, ಅದು ತೊಳೆಯೋಕೆ ಕೊಟ್ಟಿದ್ದೀನಿ. ಈರುಳ್ಳಿ ಎಲ್ಲನೂ ಇವಾಗ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಷ್ಟು ಅರ್ಜೆಂಟಾಗಿ ಮಾಡ್ತಿರೋದು ಅವ್ರಿಗೆ ಊಟ ತೊಗೊಂಡೋಗ್ತೀನಿ ಅಂತ ಹೇಳಿದ್ರಲ್ಲ ನಮ್ಮಮ್ಮವ್ರ ಆಫೀಸವ್ರಿಗೆ, ಅದಕ್ಕೆ ಇಷ್ಟು ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ನಾವೇ ಆಗಿದ್ದರೆ ನಮ್ಮ ಮನೆಯವರು ಆಫೀಸ್ಗೆ ಹೋಗಿದ್ದಾರೆ, ಸಂಜೆ ಮಾಡಿದ್ರೂ ಆಗ್ತಿತ್ತು. ಅವ್ರಿಗೆ ಬೇಕು ಅಂದ್ರಲ್ಲ, ಅದಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಮಾಡಿ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ ಇವಾಗ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸೌತೆಕಾಯಿ ಕಟ್ ಮಾಡ್ಕೊತೀನಿ ಸಣ್ಣಕ್ಕೆ. ಎಲ್ಲ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಒಂದು ನಿಂಬೆಹಣ್ಣು ಕಟ್ ಮಾಡಿ ಅವ್ರ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾರೆ. ಇವತ್ತು ಹೊಸ್ತೊಡ್ಕು ಎಲ್ಲರ ಮನೆಯಲ್ಲೂ ಯಾವ ರೀತಿ ಹಬ್ಬ ಮಾಡ್ತೀರಾ ಎಲ್ಲ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೋಡಿ ಇವಾಗೆಲ್ಲನೂ ಸೌತೆಕಾಯಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ. ಸೌತೆಕಾಯಿ ಜಾಸ್ತಿ ಓಡಾಡ್ಕೊಂಡು ಬರ್ತಾ ಹೋಗ್ತಾ ತೊಗೊಂಡು ತಿಂತಾನೆ ಇರ್ತೀವಿ, ಅದಕ್ಕೇ ಇದ್ದಿದ್ದು ಎರಡೂ ಹಚ್ಚಿದ್ದೀನಿ. ಇನ್ನೂ ಇದ್ದಾವೆ ಸದ್ಯಕ್ಕೆ, ಈಗೇನು ಹಚ್ಚಕ್ಕೆ ಹೋಗ್ತಾಯಿಲ್ಲ. ಅವ್ರಿಗೊಂದು ಸ್ವಲ್ಪ ಹಾಕೊಂಡು ಕೊಟ್ಬಿಟ್ಟು ಇನ್ನು ಮೆಕ್ಕಿದ್ದು ನಾನು ತಿನ್ಕೊತೀನಿ ಅಷ್ಟೇ. ನೋಡಿ ಇವಾಗ ನನ್ನ ಮಗ ಆ ಕಡೆ ಬಾಕ್ಸಲ್ಲಿ ಎಲ್ಲನೂ ಎತ್ತಿಟ್ಕೋತಾ ಇದ್ದಾನೆ. ಎಲ್ಲನೂ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲನೂ ಎಲ್ಲ ಎತ್ತಿಟ್ಬಿಟ್ಟು ಇವತ್ತು ಅಂದರೆ ಈಗ ಸದ್ಯಕ್ಕೆ ಮುಗೀತು. ಇವಾಗ ಸಾಂಬಾರು ಆಯಿತು, ಎಲ್ಲ ರೆಡಿಯಾಗಿದೆ. ಇನ್ನೇನು ಕೆಲಸ ಇಲ್ಲ. ಯಾಕಂದರೆ ನಾನು ಏನೂ ತಿನ್ನೋದಿಲ್ವಲ್ಲ. ಇನ್ನು ನಮ್ಮ ಮನೆಯವ್ರು ಬಂದಾಗ ಸಾಯಂಕಾಲ ಮುದ್ದೆ ಮಾಡ್ಕೊಂಡು ಕೊಡ್ತೀನಿ ಅಷ್ಟೇ. ನಮ್ಮ ಮನೇಲಿ ಹಬ್ಬ ಇವತ್ತಿಗೆ ಇಷ್ಟೇ ಮುಗೀತು. ನಾಳೆ ಬಿರಿಯಾನಿ ಏನಾದರೂ ಮಾಡೋಣ ಚಿಕನ್ದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ಹೋಗುತ್ತೆ ಅಂತ. ನೋಡಿ ಈ ಕಡೆ ಇನ್ನೊಂದು ಕಡೆ ಚಾಕು ಬಿಸಿಗೆ ಇಟ್ಬಿಟ್ಟು ಅದನ್ನು ಇದು ಮಾಡ್ತಾಯಿದ್ದೀವಿ, ಅಂದರೆ ದೃಷ್ಟಿ ತೆಗಿಯೋ ಥರ ಆ ಥರ ತೆಗಿತಾ ಇದ್ದೀನಿ. ಇವಾಗ ನೋಡಿ ಈ ಥರ ಬೆಂದಿದೆ. ಸಾರಂತೂ ಚೆನ್ನಾಗಾಗಿದೆ ಅಂತ ಹೇಳ್ದೆ ನನ್ನ ಮಗ. ಅವ್ನಿಗೊಂದು ಸ್ವಲ್ಪ ಟೇಸ್ಟ್ ಕೊಟ್ಟಿದ್ದೆ, ನೋಡ್ದೆ ಚೆನ್ನಾಗಾಗಿತ್ತು. ನೋಡಿ ಈ ಥರ ಇದೆ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರು. ನನ್ನ ಕಡೆ ಅಮ್ಮ ಮುದ್ದೆ ಮಾಡ್ಕೊಂಡಿದ್ರು, ಅವ್ರು ಮಾಡ್ಕೊಂಡು ಆಲ್ರೆಡಿ ಬಾಕ್ಸ್ಗೆ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಮುದ್ದೆ ಇತ್ತು, ಅದನ್ನೆಲ್ಲ ಇಟ್ಟಿದ್ದಾರೆ. ನೋಡಿ ಇವಾಗೆಲ್ಲ ಬಾಕ್ಸ್ ಎಲ್ಲ ರೆಡಿಯಾಗಿದೆ. ಅವ್ರಿಗೆ ತೊಗೊಂಡೋಗೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಥ್ಯಾಂಕ್ ಯು ಸೋ ಮಚ್.